Good morning, one and all. So today I am going to teach economics for second PUC. In the previous year, so I had been to economics, but that economics is different than what you are going to study now in second PUC. ಫಸ್ಟ್ ಪಿ ಯು ಸಿನಲ್ಲಿ ನೀವೇನು ಎಕನಾಮಿಕ್ಸ್ ಸ್ಟಡಿ ಮಾಡಿದರೆ ಅದು ತುಂಬ ಎಲಿಮೆಂಟ್ರಿ ಲೆವೆಲ್ ಆಗಿತ್ತು. ಅಲ್ಲಿ ನೀವು ಸ್ಟಡಿ ಮಾಡಿದ್ದು ಎರಡು ಪಾರ್ಟ್. ಒಂದು ಯಾವುದಂದರೆ ಇಂಡಿಯನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಭಾರತದ ಅಭಿವೃದ್ಧಿ ಆರ್ಥಿಕತೆ ಅಂತ ನೀವು ಸ್ಟಡಿ ಮಾಡಿದ್ರಿ. ಜೊತೆಗೆ ಸ್ಟ್ಯಾಟಿಸ್ಟಿಕ್ಸ್ನ ನೀವು ನೋಡಿದ್ರಿ. ಸ್ಟ್ಯಾಟಿಸ್ಟಿಕಲ್ ಪಾರ್ಟು ಸಹ ಎಕನಾಮಿಕ್ಸಿನ ಒಂದು ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ಬೋದು. ಅದನ್ನು ನಾವು ಅಪ್ಲಿಕೇಶನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸ್ಟ್ಯಾಟಿಸ್ಟಿಕ್ಸು, ಮ್ಯಾಥಮೆಟಿಕ್ಸು, ಎಕನಾಮಿಕ್ಸು. ಬಟ್ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟಲ್ಲಿ ನಾವು ಯಾವ ರೀತಿ ಭಾರತ ಪ್ರೀ ಇಂಡಿಪೆಂಡೆಂಟ್ ಪೀರಿಯಡಿಂದ ಪೋಸ್ಟ್ ಇಂಡಿಪೆಂಡೆಂಟ್ ಮತ್ತು ಪೋಸ್ಟ್ ಲಿಬರಲೈಸೇಷನ್ಸ್ ನಲ್ಲಿ ಭಾರತ ಹೇಗೆ ಪರ್ಫಾರ್ಮೆನ್ಸ್ ಮಾಡಿದೆ ಅಂತಬಿಟ್ಟು ನಾವು ಕಲಿತ್ವಿ. ಆದರೆ ಕಾರಣಾಂತರಗಳಿಂದ ಕೆಲವೊಂದು ಚಾಪ್ಟರ್ಸನ್ನು ನಾವು ಕಲಿಯೋದಕ್ಕೆ ಅಷ್ಟು ಸಮಯ ಸಾಕಾಗಲಿಲ್ಲ, ಬಿಕಾಸ್ ಆಫ್ ಪ್ಯಾಂಡಮಿಕ್. ಬಟ್ ಇವಾಗ ನಾವು ವಿ ನೀಡ್ ನಾಟ್ ಟು ವೇಸ್ಟ್ ದ ಟೈಮ್ನ ವೇಸ್ಟ್ ಮಾಡ್ದೇ, ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ಆಫ್ ಎಕನಾಮಿಕ್ಸ್. ಬಟ್ ನಿಮಗೆ ಸೆಕೆಂಡ್ ಪಿ ಯು ಸಿನಲ್ಲಿ ನಮ್ಮ ಪಿ ಯು ಬೋರ್ಡ್ ರಿಲೀಸ್ ಮಾಡಿರ್ತಕ್ಕಂಥ ಬುಕ್ ಸಿಗುತ್ತೆ ನಿಮಗೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನಲ್ಲಿ. ಎರಡು ಟೆಕ್ಸ್ಟ್ ಬುಕ್ ಇದೆ. ಇದು ಒಂದು ಮೈಕ್ರೋ ಎಕನಾಮಿಕ್ಸ್, ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ, ಮತ್ತು ಎರಡನೇದು ಮ್ಯಾಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ. ಈ ಎರಡು ಟೆಕ್ಸ್ಟ್ ಬುಕ್ಕು ಅಲ್ಲಿ ಕವರ್ ಆಗಿರ್ತಕ್ಕಂಥ ಎಲ್ಲ ಚಾಪ್ಟರ್ಸು ನಿಮ್ಮ ಈ ಒಂದು ಅಕಾಡೆಮಿಕ್ ಇಯರ್ 2021 ಮತ್ತು 2022ಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಚಾಪ್ಟರ್ಸು ಮತ್ತು ಬುಕ್ಸ್. ಇದನ್ನು ನೀವು ಎಲ್ಲರೂ ಕಂಪಲ್ಸರಿ ಬೈ ಮಾಡಬೇಕು. ಆದಷ್ಟು ನಿಮ್ಮ ಸೀನಿಯರ್ಸಿಂದ ಬಾರೋ ಮಾಡ್ಕೊಳ್ಳಿ. ಸಿಗದೇ ಇದ್ದವರು ಅಂಗಡಿನಲ್ಲಿ ನೀವು ಪರ್ಚೇಸ್ ಮಾಡಬೇಕು. ಮತ್ತು ನಿಮಗೆ ಯಾರಿಗೂ ಸಿಗೋದಿಲ್ಲ, ಸಪೋಸ್ ಈಗ ಅಂಥವ್ರಿಗೆ ನಾನು ಗ್ರೂಪ್ನಲ್ಲಿ ಆಲ್ರೆಡಿ ಸಾಫ್ಟ್ ಕಾಪಿನ ಶೇರ್ ಮಾಡಿದ್ದೀನಿ, ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸು. ಇವಾಗ ನಾನು ಸ್ಟಾರ್ಟ್ ಮಾಡೋದು ಮೈಕ್ರೋ ಎಕನಾಮಿಕ್ಸ್ ಮಾತ್ರ. ಅದನ್ನು ನೀವು ಫಸ್ಟು ಬಿಗಿನಿಂಗಿಂದ ರೆಫರ್ ಮಾಡಬೇಕು. ಎರಡನೇದಾಗಿ, ಸೊ ನೀವು ನೋಟ್ಸ್ನ ಒಂದು ಇಡಬೇಕಾಗುತ್ತೆ, ಲಾಂಗ್ ನೋಟ್ಬುಕ್ಕು, ನೋಟ್ಸ್ ಪರ್ಪಸ್ಸಿಗೋಸ್ಕರ ಮೈಕ್ರೋ ಎಕನಾಮಿಕ್ಸು. ಜೊತೆಗೆ 100 ಪೇಜಿನ ಲಾಂಗ್ ನೋಟ್ಬುಕ್ ಅಸೈನ್ಮೆಂಟಿಗೋಸ್ಕರ ಇಡಬೇಕು. ಒಂದು ಮೈಕ್ರೋ ಎಕನಾಮಿಕ್ಸ್ಗೆ, ಒಂದು ಮ್ಯಾಕ್ರೋ ಎಕನಾಮಿಕ್ಸ್ಗೆ. ಅಲಾಂಗ್ ವಿತ್ ದಟ್ ಒಂದು ಗ್ರಾಫ್ ಬುಕ್ ಇದೆ. ಸೊ ನಿಮಗೆ ಮೆಟೀರಿಯಲ್ಸು ಪೆನ್ನು, ದೆನ್ ಪೆನ್ಸಿಲು, ಎರೇಸರು ಎಟ್ಸೆಟ್ರಾ ಇದೆಲ್ಲ ನಿಮಗೆ ಬೇಕೇ ಬೇಕು. ಯಾಕೆಂದರೆ ಡಯಾಗ್ರಾಮ್ಸ್ ಬರುತ್ತೆ, ಟೇಬಲ್ಸ್ ಬರುತ್ತೆ, ಇದನ್ನು ನೀವು ಡ್ರಾ ಮಾಡಲಿಕ್ಕೋಸ್ಕರ ಇದೆಲ್ಲ ಮೆಟೀರಿಯಲ್ಸು ನಿಮ್ಮ ಹತ್ರ ಎನಿ ಟೈಮು ಇರಬೇಕು. ಓಕೆ, ನಾವು ಈ ಪ್ರೊಸೀಡ್ ವಿತ್ ದ ಸಬ್ಜೆಕ್ಟ್. ಈಗ ಎಕನಾಮಿಕ್ಸ್ ಅಂತ ಹೇಳ್ಬಿಟ್ಟಿದೆ. ಸೊ ಅರ್ಥಶಾಸ್ತ್ರ, ಕಾಮನ್ ಆಗಿ ಅರ್ಥಶಾಸ್ತ್ರ ಅಂತ ನಾವೆಲ್ಲ ರಿಕಾಲ್ ಮಾಡ್ಕೊಳ್ಳೋದು ಕೌಟಿಲ್ಯ ಬರೆದಿರ್ತಕ್ಕಂಥ ಅರ್ಥಶಾಸ್ತ್ರ. ಅದು ಅರ್ಥಶಾಸ್ತ್ರ ನಿಜವಾದ ಅರ್ಥಶಾಸ್ತ್ರ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದಾದ್ಮೇಲೆ ಈಗ ಎಕನಾಮಿಕ್ಸ್ ಇದೆ. ಇದು ವೆಸ್ಟರ್ನ್ ವರ್ಲ್ಡಿಂದ ಬಂದಿರತಕ್ಕಂಥ ಒಂದು ಡಿಸಿಪ್ಲಿನ್, ಸಬ್ಜೆಕ್ಟ್. ಈ ಎಕನಾಮಿಕ್ಸ್ ಅಂತಕ್ಕಂಥ ಒಂದು ಸಬ್ಜೆಕ್ಟು ಒಂದು ಸೋಷಿಯಲ್ ಸೈನ್ಸ್ನ ಒಂದು ಭಾಗದಲ್ಲಿ ಬರುತ್ತೆ, ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥ ಒಂದು ಸಬ್ಜೆಕ್ಟು. ಈಗ ನೀವೆಲ್ಲ ನೋಡಿದ್ದೀರಾ, ಹಿಸ್ಟ್ರಿ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ, ಸೋಷಿಯಾಲಜಿ ಇದೆ, ಇದು ಎಕನಾಮಿಕ್ಸ್. ನಮಗೆ ಎಕನಾಮಿಕ್ಸ್ನ ಸ್ಟಡಿ ಮಾಡಬೇಕು ಅಂದರೆ ಹಿಸ್ಟ್ರಿನ ನಾವು ನೋಡಬೇಕಾಗುತ್ತೆ, ಪೊಲಿಟಿಕಲ್ ಸೈನ್ಸು ನೋಡಬೇಕಾಗುತ್ತೆ, ಸಮ್ ಎಕ್ಸ್ಟೆಂಟ್ ವೆಲ್ಫೇರ್ ಅಂತ ಹೇಳ್ತೀವಿ, ಸೊ ಕಲ್ಯಾಣ ಅಂತ, ಅದನ್ನು ನಾವು ಸಮಾಜದಲ್ಲೂ ನೋಡಬೇಕಾಗುತ್ತೆ, ಸೋಷಿಯಾಲಜಿನಲ್ಲೂ ನೋಡಬೇಕಾಗುತ್ತೆ. ಹಾಗಾಗಿ ಎಲ್ಲ ಸೋಷಿಯಲ್ ಸೈನ್ಸು ಇಂಪಾರ್ಟೆಂಟ್, ನಾವು ಈ ಸಬ್ಜೆಕ್ಟ್ನ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಎಕನಾಮಿಕ್ಸ್. ಸೊ ಎಕನಾಮಿಕ್ಸ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ನಮಗೆ ಎಲ್ಲರಿಗೂ ಬರ್ತಕ್ಕಂಥ ಒಂದು
ಕಾಮನ್ ಆಗಿ ಒಬ್ಬ ಕಾಮನ್ ಪರ್ಸನ್ಗೆ ಒಂದು ಸಬ್ಜೆಕ್ಟ್ ಅಂದರೆ ಏನು, ಯಾಕೆ ಆ ಸಬ್ಜೆಕ್ಟ್ ಇದೆ, ಏನಕ್ಕೋಸ್ಕರ ಸ್ಟಡಿ ಮಾಡಬೇಕು. ಸೊ ವಾಟ್, ವೈ ಆ್ಯಂಡ್ ಫಾರ್ ವಾಟ್ ಪರ್ಪಸ್, ಈ ಮೂರನ್ನು ನಾವು ನೋಡಬೇಕಾಗುತ್ತೆ. ಈಗ ಎಕನಾಮಿಕ್ಸ್ ಇದೆ. ಈ ಎಕನಾಮಿಕ್ಸ್ ಅನ್ನೋ ವರ್ಡ್ ಸೊ ಗ್ರೀಕ್ ಭಾಷೆಯ, ಗ್ರೀಕ್ ಲ್ಯಾಂಗ್ವೇಜಿನ OIKONOMIKOS ಇಷ್ಟು ವರ್ಡಿಂದ ಬಂದಿರತಕ್ಕಂಥದ್ದು. ಸೊ OIKONO ಓಕಿನೋಮೋ ಅಂತಿದೆಯಲ್ಲ, ಇದು ಮೊದಲ ಒಂದು ವರ್ಡ್ ಆದರೆ MIKOS ಅಂತ ಬರುತ್ತೆ, ಬಿಕೋಸ್ ಅಂತ ಬರುತ್ತೆ. ಈ ಫಸ್ಟ್ ವರ್ಡ್ ಏನು ಹೇಳುತ್ತೆ ಅಂತಂದರೆ ಹೌಸ್ ಹೋಲ್ಡ್ ಅಂದರೆ ಒಂದು ಮನೆ, ಒಂದು ಗೃಹ, ಅಥವಾ ನಾವು ತುಂಬಾ ದೊಡ್ಡದಾಗಿ ಸ್ವಲ್ಪ ಎನ್ಲಾರ್ಜ್ ಆಗಿ ಸ್ವಲ್ಪ ಬ್ರಾಡ್ ಆಗಿ ನೋಡಿದ್ರೆ ಒಂದು ದೇಶ. ಓಕೆ, ನೋ ಬಿಕಾಸ್ ಅಂತ ಹೇಳ್ಬಿಟ್ಟಿದ್ದೆ. ಹಾಗಂದ್ರೆ ಏನು? ಸೊ ಒಂದು ಮನೆನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಸೊ ಹಾಗೇನೆ ಒಂದು ಊರನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಸೊ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ರಾಜ್ಯ, ರಾಷ್ಟ್ರ, ಓಕೆ, ನೇಷನ್ಸ್ ಅಟ್ ದ ಮ್ಯಾಕ್ರೋ ಲೆವೆಲ್. ತುಂಬ ದೊಡ್ಡದಾಗಿ ನಾವು ನೋಡೋದಾದ್ರೆ ಸೊ ಹೌ ಟು ಮ್ಯಾನೇಜ್ ಎ ಹೋಮ್, ಎ ಹೌಸ್ ಹೋಲ್ಡ್, ಆರ್ ಎ ವಿಲೇಜ್, ಆರ್ ಎ ಟೌನ್, ಆರ್ ಎ ಸ್ಟೇಟ್, ಆರ್ at some more extent at the national level, how to manage a country with the available resources. ನಮಗೆ ನಮ್ಮ ಹತ್ರ ಬಳಿ ಇರ್ತಕ್ಕಂಥ ರಿಸೋರ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಕಂಟ್ರಿನ ನಾವು ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ನಾವು ನೋಡ್ತೀವಿ. ಸೊ ನೋಡಿ, ದ ಟಾಸ್ಕ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ಹೌಸ್ ಹೋಲ್ಡ್ ಅಂದರೆ ಏನಂತ ಅರ್ಥ? ಎಕನಾಮಿಕ್ಸಲ್ಲಿ ಏನು ಇನ್ಕ್ಲೂಡ್ ಆಗಿದೆ? ದ ಟಾಸ್ಕ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ಹೌಸ್ ಹೋಲ್ಡ್. ಒಂದು ಮನೆಯನ್ನ ಯಾವ ರೀತಿಯಾಗಿ ಎಷ್ಟು ಜಾಣತನದಿಂದ ನಾವು ನಿರ್ವಹಣೆ ಮಾಡಬೇಕು ಅನ್ನೋದು ನಾವು ಈ ದ ಟಾಸ್ಕ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ಹೌಸ್ ಹೋಲ್ಡ್ನಲ್ಲಿ ನಾವು ಕಲಿತೀವಿ. ಇದು ಎಕನಾಮಿಕ್ಸ್ ಅನ್ನೋ ವರ್ಡ್ ಬರಲಿಕ್ಕೆ ಕಾರಣ. ನಮಗೆಲ್ಲ ಗೊತ್ತಿದೆ, ಯಾವುದೇ ನಾವು ಸಬ್ಜೆಕ್ಟ್ನ ಓದಬೇಕಾದ್ರೆ ಅದರಲ್ಲಿ ಕೆಲವೊಂದು ಪೆಕ್ಯುಲಿಯರ್ ವರ್ಡ್ಸ್ ಬರುತ್ತೆ. ಆ ವರ್ಡಿನ ಮೀನಿಂಗ್ ನಾವು ಹುಡುಕ್ತಾ ಹೋದರೆ ಒಂದು ಅದು ಫ್ರೆಂಚ್ ಭಾಷೆಯಿಂದ ಬಂದಿರುತ್ತೆ, ಇಲ್ಲ ಗ್ರೀಕ್ ಭಾಷೆಯಿಂದ ಬಂದಿರುತ್ತೆ, ಇಲ್ಲ ಜರ್ಮನ್ ಭಾಷೆಯಿಂದ ಬಂದಿರುತ್ತೆ, ಇಲ್ಲ ಮತ್ತೊಂದು ಯಾವುದೋ ಒಂದು ಭಾಷೆಯಿಂದ ಬಂದಿರುತ್ತೆ. ಸೊ ಇಂಗ್ಲೀಷ್ ಅಂತಕ್ಕಂಥದ್ದು ಎಲ್ಲ ಭಾಷೆಗಳು ಸೇರಿ ಆಗಿರ್ತಕ್ಕಂಥದ್ದು. ಸೊ ಇಂಗ್ಲೀಷ್ ಅಲೋನ್ ಈಸ್ ನಾಟ್ ಎ ರಿಚೆಸ್ಟ್ ಲ್ಯಾಂಗ್ವೇಜ್. ಸೊ ಇಂಗ್ಲೀಷ್ ಈಸ್ ಎ ಪೂರ್ ಲ್ಯಾಂಗ್ವೇಜ್ ಅಂತ ನಾವು ಬೇಕಿದ್ರೆ ಹೇಳ್ಬೋದು. ಬಿಕಾಸ್ ದಟ್ ಹ್ಯಾಸ್ ಬಾರೋಡ್ ಮೆನಿ ವರ್ಡ್ಸ್ ಫ್ರಮ್ ದ ಡಿಫ್ರೆಂಟ್ ಲ್ಯಾಂಗ್ವೇಜಸ್, ಇನ್ಕ್ಲೂಡಿಂಗ್ ನಮ್ಮ ಕನ್ನಡದಿಂದಲೂ ಸಹ ಭಾಳಷ್ಟು ಕೆಲವೊಂದು ವರ್ಡ್ಗಳು ಇಂಗ್ಲೀಷಿಗೆ ತರ್ಜುಮೆ ಆಗಿರೋದನ್ನು ನೋಡ್ತಾ ಇದ್ದೀವಿ. ಅದನ್ನು ಡೈಲಿ ಲೈಫ್ನಲ್ಲಿ ಯೂಸ್ ಮಾಡ್ತಾ ಇರೋದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ಎಕನಾಮಿಕ್ಸ್ ಅನ್ನೋದು ಫಸ್ಟು ಈ ಒಂದು ಎರಡು ಪದಗಳಿಂದ ಸೊ ಹುಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ಒನ್, ಈ ಎಕನಾಮಿಕ್ಸ್ ಅನ್ನೋದು ಯಾವುದರಲ್ಲಿ ಬರುತ್ತೆ? ಸಮಾಜ ವಿಜ್ಞಾನದಲ್ಲಿ ಬರುತ್ತೆ, ಸೋಷಿಯಲ್ ಸೈನ್ಸ್ನಲ್ಲಿ. ಸೊ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ಸ್ ನಿಮಗೆಲ್ಲ ಗೊತ್ತಿದೆ, ಹಿಸ್ಟ್ರಿ, ಎಕನಾಮಿಕ್ಸ್, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಓಕೆ, ಸಿವಿಕ್ಸು, ಫಿಲಾಸಫಿ, ಇವೆಲ್ಲ ಎಲ್ಲಿ ಬರುತ್ತೆ? ಸಮಾಜ ವಿಜ್ಞಾನದಲ್ಲಿ ಬರುತ್ತೆ. ಸೊ ಇದರೊಳಗಡೆ ಬರೆದಿರ್ತಕ್ಕಂಥದ್ದು ಯಾವುದು? ಎಕನಾಮಿಕ್ಸ್. ಈ ಎಕನಾಮಿಕ್ಸು ಉಳಿದ ಸಬ್ಜೆಕ್ಟ್ಗಿನ್ನ ಒಂದು ಸ್ವಲ್ಪ ಇದಕ್ಕೆ ವೇಟೇಜ್ ಜಾಸ್ತಿನೇ ಅಂತ ಹೇಳ್ಬೋದು. ಯಾಕೆ ಅಂದರೆ ಇದ್ರಲ್ಲಿ ತುಂಬ ನಾವು ಹೈಯರ್ ಲೆವೆಲ್ ಸ್ಟಡೀಸಿಗೆ ಹೋಗಬೇಕಾದ್ರೆ ಎಕನಾಮಿಕ್ಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಮಾಡ್ತೀವಿ, ಮ್ಯಾಥಮೆಟಿಕ್ಸ್ ಯೂಸ್ ಮಾಡ್ತೀವಿ, ಎಕನಾಮೆಟ್ರಿಕ್ಸ್ ಅನ್ನೋದನ್ನು ಸಹ ನಾವು ಯೂಸ್ ಮಾಡ್ತೀವಿ. ಹಾಗಾಗಿ ಎಕನಾಮಿಕ್ಸ್ಗೆ ಇಡೀ ವಿಶ್ವದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ವೆಯ್ಟೇಜ್ ಅಂದರೆ ಒಂದು ಸ್ಥಾನಮಾನ ಅಂತಕ್ಕಂಥದ್ದು ಹೆಚ್ಚಿಗೆ ಇರೋದನ್ನು ನಾವು ನೋಡ್ತೀವಿ. ಈಗೆಲ್ಲ ಕರೋನಾ ಟೈಮ್ನಲ್ಲಿ ಎಲ್ಲರೂ ಮುಂದಾಲೋಚನೆ, ಈ ಫಾರ್ಕಾಸ್ಟ್ ಅಂತ ಹೇಳ್ತೀವಿ, ಫಾರ್ ಸೈಟ್ ಅಂತ ಹೇಳ್ತೀವಿ, ದೂರದೃಷ್ಟಿ ಅಂತ ಹೇಳ್ತೀವಿ. ಮುಂದೆ ಏನಾಗುತ್ತೆ, ಎಷ್ಟು ಆರ್ಥಿಕವಾಗಿ ಪರಿಣಾಮ ಆಗುತ್ತೆ, ಎಷ್ಟು ಜನ ಕೆಲಸ ಕಳ್ಕೊಬೋದು, ಸೊ ಏನೆಲ್ಲ ಆರ್ಥಿಕವಾಗಿ ತೊಂದರೆ ಆಗುತ್ತೆ ಅಂತ ಎಲ್ಲ ಸ್ಟಡಿ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದರೆ ಆರ್ಥಿಕ ತಜ್ಞ, ಅವರ ಅರ್ಥಶಾಸ್ತ್ರನ ಓದಿರ್ತಾರೆ. ಹಾಗಾಗಿ ಅರ್ಥಶಾಸ್ತ್ರ ಅನ್ನೋದು ತುಂಬಾ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಅಂತ ಹೇಳ್ಬೋದು. ಹಾಗಿದ್ರೆ ಈ ಅರ್ಥಶಾಸ್ತ್ರ ಹೇಗೆ ಬಂತು ಅಂತ ಆಯಿತು. ನೆಕ್ಸ್ಟು ಇದರ ಫಾದರ್ ಯಾರು ಅಂತ, ಇದರ ಪಿತಾಮಹ ಅಂತ ಹೇಳ್ತೀವಿ. ಪ್ರತಿಯೊಂದು ಸಬ್ಜೆಕ್ಟಿನ ಪಿತಾಮಹ ಇರ್ತಾರೆ. ಹಾಗೆ ಇದ್ರದ್ದು ಹೂ ಇಸ್ ಅ ಫಾದರ್ ಆಫ್ ಎಕನಾಮಿಕ್ಸ್.
ಪ್ರೀವಿಯಸ್ ನೀವು ಇಯರ್ಸ್ ನೀವು ಸ್ಟಡಿ ಮಾಡಿದರೆ ಫಾದರ್ ಆಫ್ ಎಕನಾಮಿಕ್ಸ್ ಈಸ್ ಆಡಮ್ ಸ್ಮಿತ್, ಸ್ಕಾಟಿಷ್ ಎಕನಾಮಿಸ್ಟ್. ನೋಡಿ ಇವರೆಲ್ಲ ಬ್ರಿಟನ್ಗೆ ಹತ್ತಿರ ಇರ್ತಕ್ಕಂಥ ಸ್ಕಾಟ್ಲ್ಯಾಂಡಿನ ಆಡಮ್ ಸ್ಮಿತ್ ಅವರು ಈ ಎಕನಾಮಿಕ್ಸ್ಗೆ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕೆ ಅನ್ನೋದಕ್ಕೊಂದು ರೀಸನ್ ಇದೆ. ಇವರು ಓದ್ತಾ ಇರ್ತಕ್ಕಂಥ ಸಮಯದಲ್ಲಿ, ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಆವಾಗ ಎಕನಾಮಿಕ್ಸ್ ಅಂತ ಕರಿತಾ ಇದ್ದಿಲ್ಲ, ಬದಲಿಗೆ ಇದನ್ನು ಪೊಲಿಟಿಕಲ್ ಎಕನಾಮಿ ಅಂತ ಕರಿತಾ ಇದ್ದರು. ಪೊಲಿಟಿಕಲ್ ಎಕನಾಮಿ, ಸೊ ರಾಜಕೀಯ ಆರ್ಥಿಕತೆ ಅಂತ. ನೋಡಿ ಇಲ್ಲಿ ರಾಜಕೀಯ ಆರ್ಥಿಕತೆ ಅಂತ ಬಂತು. ಯಾಕೆ ರಾಜಕೀಯ ಆರ್ಥಿಕತೆ ಬಂತು? ಒಂದು ಆರ್ಥಿಕತೆನ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂಡು ಹೋಗಬೇಕು ಅಂದರೆ ಅಲ್ಲಿ ಏನು ಬರಬೇಕು? ರಾಜ್ಯಶಾಸ್ತ್ರವನ್ನು ಸ್ಟಡಿ ಮಾಡಬೇಕಾಗುತ್ತೆ. ರಾಜ್ಯಶಾಸ್ತ್ರ ಅಂತ ಬಂದಾಗ ಸಂವಿಧಾನ, ಸರ್ಕಾರ, ಸ್ಥಳೀಯ ಸರ್ಕಾರ, ಓಕೆ, ಸೊ ಕಾನ್ಸ್ಟಿಟ್ಯೂಷನ್, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಲೋಕಲ್ ಸೆಲ್ಫ್ ಗೌರ್ಮೆಂಟ್, ಓಕೆ, ಸ್ಟೇಟ್ಸು, ಟೆರಿಟೋರಿ, ಡಿಸ್ಟ್ರಿಕ್ಸು, ಇದೆಲ್ಲ ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ಅಡ್ಮಿನಿಸ್ಟ್ರೇಷನ್ ಮಾಡ್ತಕ್ಕಂಥವ್ರು ಯಾರು? ನಮ್ಮ ರೆಪ್ರೆಸೆಂಟೇಟಿವ್ಸ್, ನಾವು ಚುನಾಯಿಸಿ ಕಳಿಸಿರ್ತಕ್ಕಂಥ ರೆಪ್ರೆಸೆಂಟೇಟಿವ್ಸ್, ಓಕೆ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್. ದೇ ಆರ್ ಗೋಯಿಂಗ್ ಟು ರೂಲ್ ದ ಸ್ಟೇಟ್. ಅವರು ಪಾಲಿಸೀಸ್ನ ಮಾಡ್ತಾರೆ. ಆ ಪಾಲಿಸೀಸು ಆರ್ಥಿಕತೆನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೋಸ್ಕರ. ಹಾಗಾಗಿ ರಾಜಕೀಯ ಆರ್ಥಿಕತೆ ಅಂತ ಕರೀತಾ ಇದೆ. ಯಾವಾಗ? ಆಡಮ್ ಸ್ಮಿತ್ನ ಕಾಲದಲ್ಲಿ. ಇವತ್ತಿಗೂ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಮಹತ್ವ ಇರೋದನ್ನು ನಾವು ನೋಡ್ತೀವಿ. ಈ ಆಡಮ್ ಸ್ಮಿತ್ ಒಂದು ಬುಕ್ಕನ್ನು ಬರೀತಾರೆ. ಸೊ ಹಿ ಹ್ಯಾಸ್ ಆಥರ್ಡ್ ಎ ಬುಕ್ ದಟ್ ಈಸ್ ಕಾಲ್ಡ್ ದಿ ವೆಲ್ತ್ ಆಫ್ ನೇಷನ್ಸ್ ಅಂತ, ರಾಷ್ಟ್ರಗಳ ಸಂಪತ್ತು. ನೀವು ನೋಡ್ತಾ ಇದ್ದೀರಾ ಒಂದು ಚಿತ್ರ ಬಂತಲ್ಲ ಈಗ. ಸೊ ಈ ಒಂದು ಪೋರ್ಟ್ರೇಟ್ನಲ್ಲಿ ಇರ್ತಕ್ಕಂಥ ಒಂದು ಪಿಕ್ಚರ್ ಏನಿದೆ, ಸೊ ಹಿ ಈಸ್ ದ ಒನ್ ಆಡಮ್ ಸ್ಮಿತ್. ಇವ್ರನ್ನ ನಾವು ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇವ್ರು ಬರೆದಿರ್ತಕ್ಕಂಥ ಬುಕ್ ಇದೆ ನೋಡಿ, ದಿ ವೆಲ್ತ್ ಆಫ್ ನೇಷನ್ಸ್ ಅಂತ ಹೇಳ್ಬಿಟ್ಟು. ಈ ಬುಕ್ ಯಾವಾಗ ಪಬ್ಲಿಷ್ ಆಗಿದ್ದು? 1776ನಲ್ಲಿ, 1776ರಲ್ಲಿ ಈ ಬುಕ್ ಪಬ್ಲಿಷ್ ಆಗುತ್ತೆ. ಸೊ ಅಂದಿನಿಂದ ಆ ಒಂದು ಬುಕ್ನಲ್ಲಿ ತುಂಬಾ ಆರ್ಥಿಕ ವಿಚಾರಗಳನ್ನ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅದರಲ್ಲಿ ಸ್ಪೆಷಲಿ ಇವ್ರದ್ದು ಡಿವಿಷನ್ಸ್ ಆಫ್ ಲೇಬರ್ ಅಂತ ಬರುತ್ತೆ. ಸೊ ಡಿವಿಷನ್ಸ್ ಆಫ್ ಲೇಬರ್, ಕಾರ್ಮಿಕರನ್ನು ಏನು ಮಾಡ್ತಕ್ಕಂಥದ್ದು? ಡಿವಿಷನ್ಸ್ ಮಾಡ್ತಕ್ಕಂಥದ್ದು. ನೋಡಪ್ಪ, ನಿನ್ನ ಜವಾಬ್ದಾರಿ ಇದು, ನಿನ್ನ ಜವಾಬ್ದಾರಿ ಇದು, ಮತ್ತೊಬ್ಬನ ಜವಾಬ್ದಾರಿ ಇದು. ಎಲ್ಲ ಕೆಲಸಗಳನ್ನ ಒಬ್ಬನೇ ಕಾರ್ಮಿಕ ಮಾಡಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಆಮೇಲೆ ಯಾವ ರೀತಿ ತೆರಿಗೆನ ಕಲೆಕ್ಟ್ ಮಾಡಬೇಕು, ಯಾವ ರೀತಿ ತೆರಿಗೆನ ಖರ್ಚು ಮಾಡಬೇಕು ಅದನ್ನೊಂದು ಸಹ ಈ ಒಂದು ಬುಕ್ನಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಈ ಬುಕ್ಕು ಹೆಸರು ದಿ ವೆಲ್ತ್ ಆಫ್ ನೇಷನ್ಸ್ ಅಂತ. ಆದರೆ ಇದರ ಕಂಪ್ಲೀಟ್ ಹೆಸರು An Enquiry into the Nature and Causes of Wealth of Nation ಅಂತ ಹೇಳ್ಬಿಟ್ಟು. ಇದು 1776ನಲ್ಲಿ ಬರೋದನ್ನು ನಾವು ನೋಡ್ತೀವಿ. ಈಗ ನಾವು ಎಕನಾಮಿಕ್ಸ್ನ 2 ಪಾರ್ಟ್ನ ಸ್ಟಡಿ ಮಾಡೋಣ. ಬಿಗಿನಿಂಗ್ ಇಟ್ ಸೆಲ್ಫ್ ನಾನು ನಿಮಗೆ ಹೇಳಿದೆ, ಎಕನಾಮಿಕ್ಸಲ್ಲಿ 2 ಪಾರ್ಟ್ಸ್ ಇದೆ. ಒಂದು ಮೈಕ್ರೋ ಎಕನಾಮಿಕ್ಸ್, ಮತ್ತೊಂದು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಮತ್ತೊಂದು ಸಮಗ್ರ ಅರ್ಥಶಾಸ್ತ್ರ ಅಂತ. ಸೊ ಎಕನಾಮಿಕ್ಸ್ನ ಮೇನ್ ಆಗಿ 2 ಪಾರ್ಟ್ಸ್ ಆಗಿ ಡಿವೈಡ್ ಆಗುತ್ತೆ. ಒಂದು ಮೈಕ್ರೋ ಎಕನಾಮಿಕ್ಸ್, ಮತ್ತೊಂದು ಮ್ಯಾಕ್ರೋ ಎಕನಾಮಿಕ್ಸ್. ಮೈಕ್ರೋ ಎಕನಾಮಿಕ್ಸು, ಮ್ಯಾಕ್ರೋ ಎಕನಾಮಿಕ್ಸು ಅದರ ಮೀನಿಂಗ್ ಏನಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನು ಯಾರು ಡಿವೈಡ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಬೇಕಾಗುತ್ತೆ. ಯಾರಪ್ಪ ಅಂದರೆ ಓಸ್ಲೋ ವಿಶ್ವವಿದ್ಯಾನಿಲಯದ ಒಬ್ಬರು ಪ್ರಾಧ್ಯಾಪಕರು, ಪ್ರೊಫೆಸರ್ ಅಂತ ಹೇಳ್ತೀವಿ. ಓಸ್ಲೋ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ರಾಗ್ನರ್ ಫ್ರಿಶ್ ಅಂತ ಹೇಳ್ಬಿಟ್ಟು. ಪ್ರೊಫೆಸರ್ ರಾಗ್ನರ್ ಫ್ರಿಶ್, ಓಸ್ಲೋ ಯೂನಿವರ್ಸಿಟಿಯ ಪ್ರೊಫೆಸರ್. ಇವರು ಈ ಅರ್ಥಶಾಸ್ತ್ರನ 2 ಭಾಗಗಳಾಗಿ ಡಿವೈಡ್ ಮಾಡ್ತಾರೆ. ಈಗ ನಿಮಗೆ ಒಂದು ಪೋರ್ಟ್ರೇಟ್ ಬಂತು, ನೋಡ್ತಾ ಇದ್ದೀರಾ. ಹಿ ಈಸ್ ದ ಒನ್ ಪ್ರೊಫೆಸರ್ ರಾಗ್ನರ್ ಫ್ರಿಶ್ ಅಂತ ಹೇಳ್ಬಿಟ್ಟು. ಅವರ ಫುಲ್ಲು ನೇಮ್ ಸಹ ನಿಮಗೆ ಕಾಣ್ತಾ ಇದೆ ಅಂತ ಅನ್ಕೊಂತೀನಿ. ಸೊ ಇವರು
ಈ ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ನ ಡಿವೈಡ್ ಮಾಡ್ತಾರೆ. ಕಾರಣ ಇಷ್ಟೇ, ಎಲ್ಲ ವಿಚಾರಗಳನ್ನು ಒಂದೇ ಆ್ಯಂಗಲ್ನಲ್ಲಿ ಸ್ಟಡಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ವಿ ಕೆನಾಟ್ ಸ್ಟಡಿ ಆಲ್ ಆಸ್ಪೆಕ್ಟ್ಸ್, ಕಾನ್ಸೆಪ್ಟ್ಸ್, ಥಿಯೋರೀಸ್ in the same way. So we have to divide that into two parts. That is one microeconomics, then second one is microeconomics, that is propounded by Professor Ragnar Frisch of Oslo University. ಇದ್ರ ಜೊತೆಗೆ ಇವ್ರದ್ದು ಬಹಳ ಒಳ್ಳೆ ಕಾಂಟ್ರಿಬ್ಯೂಷನ್ ಏನಪ್ಪ ಎಕನಾಮಿಕ್ಸ್ಗೆ ಅಂದರೆ, ಎಕನಾಮಿಕ್ಸ್ನಲ್ಲಿ ನಾಳೆ ನಾಡ್ದು ಅಥವಾ ಬರುವಂಥ ಒಂದು 30 ಡೇಸ್ನಲ್ಲಿ ಅಥವಾ ನೆಕ್ಸ್ಟ್ ಇಯರ್ನಲ್ಲಿ ಏನಾಗುತ್ತೆ, ಏನು ಆಗಬಹುದು ಅನ್ನೋದನ್ನು ಇವತ್ತು ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಡೇಟಾಸಿಂದ, ದತ್ತಾಂಶಗಳಿಂದ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಸೊ ನಾವು ಪ್ರೆಡಿಕ್ಟ್ ಮಾಡ್ಬೋದು, ಫೋರ್ಕಾಸ್ಟ್ ಮಾಡ್ಬೋದು. ಸೊ ಏನಾಗುತ್ತೆ ಅಂತ ಹೇಳ್ಬಿಟ್ಟು, ಆರ್ಥಿಕತೆಯಲ್ಲಿ ಎಷ್ಟು ಬೆಳವಣಿಗೆ ಆಗುತ್ತೆ, ಎಷ್ಟು ಕುಸಿತ ಕಂಡು ಬರುತ್ತೆ, ಎಷ್ಟು ಲಾಭಾಂಶ ಇರುತ್ತೆ, ಎಷ್ಟು ನಷ್ಟ ಇರುತ್ತೆ, ಇದನ್ನೆಲ್ಲ ಇದಕ್ಕೆ ಒಂದು ಫ್ರೇಮ್ವರ್ಕ್ನ ಇರ್ತಕ್ಕಂಥದ್ದು ಈ ಎಕನಾಮೆಟ್ರಿಕ್ಸ್ನಲ್ಲಿ. ಈ ಎಕನಾಮೆಟ್ರಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟು ಎಕನಾಮಿಕ್ಸು ಪ್ಲಸ್ ಮ್ಯಾಥಮೆಟಿಕ್ಸ್, ಎಕನಾಮಿಕ್ಸು ಪ್ಲಸ್ ಮ್ಯಾಥಮೆಟಿಕ್ಸ್ ಎರಡು ಕೂಡಿ ಬಂದಿರತಕ್ಕಂಥದ್ದು ಅದು ಎಕನಾಮೆಟ್ರಿಕ್ಸ್. ಈಗ ಎಕನಾಮೆಟ್ರಿಕ್ಸ್ ನಾವು ಸ್ಟಡಿ ಮಾಡಬೇಕಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ನೋಡ್ತೀವಿ, ಮ್ಯಾಥಮೆಟಿಕ್ಸ್ ನೋಡ್ತೀವಿ. ಈ ಒಂದು ಸಬ್ಜೆಕ್ಟ್ನ ಕಂಡು ಹಿಡಿದಿದ್ದು ಸೊ ಯಾರಪ್ಪ ಅಂದ್ರೆ ರಾಗ್ನರ್ ಫ್ರಿಶ್, ಫಾದರ್ ಆಫ್ ಎಕನಾಮೆಟ್ರಿಕ್ಸ್. ನೋಡಿ, ಇವರು ಫಾದರ್ ಆಫ್ ಎಕನಾಮೆಟ್ರಿಕ್ಸ್ ಸಹ ಆಗ್ತಾರೆ. ಇವರಿಗೆ ಮೊದಲನೇ ಬಾರಿಗೆ ನೊಬೆಲ್ ಪ್ರೈಸ್ ಸಿಗುತ್ತೆ ಅರ್ಥಶಾಸ್ತ್ರದಲ್ಲಿ. ನೊಬೆಲ್ ಪ್ರೈಸು ರಾಗ್ನರ್ ಫ್ರಿಶ್ಗೆ ಕೊಡ್ತಾರೆ 1969 1969. ಈಗ ನೆಕ್ಸ್ಟ್ ಇರ್ತಕ್ಕಂಥದ್ದು ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ನಮ್ಮ ಮೀನಿಂಗ್. ನಾವು ತುಂಬ ಡೀಟೇಲ್ ಆಗಿ ಕಲಿಯೋಕ್ಕಿಂತ ಮುಂಚೆ ಸ್ವಲ್ಪ ನಾವು ದ ಕಾನ್ಸೆಪ್ಟ್ ಆಫ್ ಎನ್ ಎಕನಾಮಿ ಅಂತ ತಿಳ್ಕೋಬೇಕು. ಒಂದು ಆರ್ಥಿಕತೆಯ ಪರಿಕಲ್ಪನೆ. ಒಂದು ಆರ್ಥಿಕತೆ ಅಂದರೆ, ಎನ್ ಎಕನಾಮಿ ಅಂದರೆ, ಎಕನಾಮಿನಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ. So what are the important parts that can be seen in an economy or in an economic activity? ಒಂದು ಎಕನಾಮಿಕ್ ಆಕ್ಟಿವಿಟಿ ಆಗ್ತಾ ಇದೆ ಅಂದರೆ ಅದಕ್ಕೆ 4 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾವುದು ವರ್ಕ್ ಆಗ್ತಿರುತ್ತೆ ಅನ್ನೋದನ್ನು ನಾವು ಬೇಕಿದ್ರೆ ನೋಡ್ಬೋದು. ಒಂದು ಹೌಸ್ ಹೋಲ್ಡ್ ಅಂದರೆ ಸೊ ಒಂದು ಫ್ಯಾಮಿಲೀಸ್ಗಳು ಅಂತ ಹೇಳ್ಬೋದು, ಕೆಲವೊಂದು ಸಂಸಾರಗಳು ಅಂತ ಹೇಳ್ಬೋದು. ಎರಡನೇದು ಫರ್ಮ್ಸ್, ಉದ್ಯಮಗಳು. ಎಲ್ಲಿ ಉತ್ಪಾದನೆ ಆಗ್ತಾ ಇದೆ ಅದಕ್ಕೆಲ್ಲ ನಾವು ಉದ್ಯಮಗಳು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಎಲ್ಲಿ ಗ್ರಾಹಕರು ಇರ್ತಾರೆ ಅದನ್ನು ನಾವು ಹೌಸ್ ಹೋಲ್ಡ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಮೂರನೇದು ಗವರ್ನಮೆಂಟ್, ಸರ್ಕಾರ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ, ಮುಖ್ಯ ಒಂದು ಪಾತ್ರನ ವಹಿಸುತ್ತೆ. ನಾಲ್ಕನೇದು ಎಕ್ಸ್ಟರ್ನಲ್ ಸೆಕ್ಟರ್, ಬಾಹ್ಯ ವಲಯ. ಕುಟುಂಬಗಳಾಗಿರ್ಬೋದು, ಉದ್ಯಮಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಏನೇ ಉತ್ಪಾದನೆ ಮಾಡಿದ್ರು ಅಥವಾ ಯಾವುದೇ ವಸ್ತುವಿನ ಸ್ಕೇರ್ಸಿಟಿ ಅಂದರೆ ಅದರ ಕೊರತೆ ಉದ್ಭವಿಸಿದರೆ ಈ 3 ವಲಯಗಳು ಬಾಹ್ಯ ವಲಯಗಳಿಂದ ಅಂದರೆ ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಸೊ ಇದು ಈ ಕಾನ್ಸೆಪ್ಟ್ ಆಫ್ ಎನ್ ಎಕನಾಮಿನಲ್ಲಿ ಬರುತ್ತೆ. ನಮ್ಮ ದೇಶ ಎಷ್ಟೇ ರಿಸೋರ್ಸಲ್ಲಿ ಸಂಪದ್ಭರಿತರಾಗಿದ್ದರೂ ಸಹ ಕೆಲವೊಂದು ರಿಸೋರ್ಸ್ ನಮ್ಮ ಬಳಿ ಇರೋದಿಲ್ಲ. ಅಂಥ ಒಂದು ರಿಸೋರ್ಸ್ ನಾವು ವಿದೇಶಗಳಿಂದ ಆಮದು ಮಾಡ್ಕೊಳ್ತಾ ಇರ್ತೀವಿ. ಸುಮ್ಮನೆ ಆಮದು ಮಾಡ್ಕೊಳ್ಳೋದಿಲ್ಲ, ಬದಲಾಗಿ ಅದಕ್ಕೆ ನಾವು ಪೇಮೆಂಟ್ಸ್ನ ಮಾಡಬೇಕು. ಯಾವ ರೀತಿಯಲ್ಲಿ ಪೇಮೆಂಟ್ಸ್ ಮಾಡ್ತಾರೆ ಇವಾಗೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಲರ್ಸ್ನಲ್ಲಿ, ಯೂರೋನಲ್ಲಿ ಅಥವಾ ಯಾನ್ ಕರೆನ್ಸಿನಲ್ಲಿ, ಎನ್ ಕರೆನ್ಸಿನಲ್ಲೆಲ್ಲ ಪೇಮೆಂಟ್ ಮಾಡ್ತಾರೆ. ಸೊ ಇದೆಲ್ಲ ಬರ್ತಕ್ಕಂಥದ್ದು ಎಕ್ಸ್ಟರ್ನಲ್ ಸೆಕ್ಟರ್ನಲ್ಲಿ ಬರುತ್ತೆ. ಇದು
ದ ಕಾನ್ಸೆಪ್ಟ್ ಆಫ್ ಎನ್ ಎಕನಾಮಿ, ಒಂದು ಆರ್ಥಿಕತೆಯಲ್ಲಿ ಬರ್ತಕ್ಕಂಥ 4 ಬಹುಮುಖ್ಯ ಅಂಶಗಳು, 4 ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಎನ್ ಎಕನಾಮಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಒಂದು ಉತ್ಪಾದನೆ ಆಗಬೇಕು. ಸೊ ಅರ್ಥಶಾಸ್ತ್ರದಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಯಾವುದಪ್ಪ ಅಂದರೆ ಉತ್ಪಾದನೆ ಆಗಬೇಕು. ಆ ಉತ್ಪಾದನೆ ಆಗಬೇಕು ಅಂದರೆ ಆ ಉತ್ಪಾದನೆಗಳಿಗೆ ಬೇಕಾಗಿರ್ತಕ್ಕಂಥ ಅಂಗಗಳು ಅಂತ ಬೇಕು, ಉತ್ಪಾದನಾಂಗಗಳು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಅಂತ ಕಾಮನ್ ಆಗಿ ಕೆಲವೊಂದು ಕ್ವಶನ್ಸು ಅದು ನಮ್ಮ ಲೈಫ್ನಲ್ಲಿ ಅರೈಸ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಅಂತ ಹೇಳ್ತೀವಿ, ಉತ್ಪಾದನಾಂಗಗಳು. ಯಾವ್ದ್ಯಾವುದು? ಏನಾದ್ರು ಒಂದು ಆರ್ಥಿಕ ಚಟುವಟಿಕೆ ಆಗಬೇಕು, ಸೊ ಎಕನಾಮಿಕ್ ಆಕ್ಟಿವಿಟಿ ಆಗಬೇಕು ಅಂದರೆ ಫಾರ್ಮೋಸ್ಟ್ ಥಿಂಗ್ ಯಾವುದಪ್ಪ ಅಂದರೆ ನಮಗೆ ಒಂದು ಲ್ಯಾಂಡ್ ಬೇಕು, ಸೈಟ್ ಬೇಕು, ಒಂದು ಜಾಗ ಬೇಕು. ನಮ್ಮ ಒಂದು ಕಾರ್ಖಾನೆನ ಸ್ಥಾಪನೆ ಮಾಡಬೇಕು, ಒಂದು ಉದ್ಯಮನ ಸ್ಥಾಪನೆ ಮಾಡಬೇಕು, ಒಂದು ಬಿಸ್ನೆಸ್ ಆ್ಯಕ್ಟಿವಿಟಿ ಮಾಡಬೇಕು, ಸಣ್ಣ ಪುಟ್ಟ ಒಂದು ಉತ್ಪಾದನೆಯನ್ನು ಮಾಡಬೇಕು, ಅದನ್ನು ಮಾರಾಟ ಮಾಡಬೇಕು ಅಂದರೆ ನಮಗೆ ಲ್ಯಾಂಡ್ ಬೇಕು. ಒಂದು ಮಾರ್ಕೆಟ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಲೇಔಟ್ ಆಗಿರ್ಬೋದು, ಸಾಫ್ಟ್ವೇರ್ ಪಾರ್ಕ್ ಅಂತ ಹೇಳ್ತೀವಿ ಇವಾಗ, ಇದೆಲ್ಲ ಬೇಕಾಗಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಥಿಂಗ್ ಲ್ಯಾಂಡ್. ಜೊತೆಗೆ ಏನು ಬೇಕು? ಆ ಒಂದು ಉದ್ಯಮ ಘಟಕದಲ್ಲಿ, ಆ ಒಂದು ಇಂಡಸ್ಟ್ರಿಯಲ್ ಲೇಔಟ್ನಲ್ಲಿ, ಸಾಫ್ಟ್ವೇರ್ ಪಾರ್ಕ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಕೌಶಲ್ಯ ಇರತಕ್ಕಂಥ ಲೇಬರ್ಸ್. ಸೊ ಟೆಕ್ನಿಕಲಿ ಸ್ಕಿಲ್ಡ್ ಆಗಿರ್ತಕ್ಕಂಥ ಲೇಬರ್ಸ್ ಬೇಕು, ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಲ್ಯಾಂಡು, ಲೇಬರ್. ಸೊ ಲೇಬರ್ಸ್ ಬೇಕಾಗಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಥಿಂಗ್. ಇಲ್ಲಿ ನಾವು ಲೇಬರ್ಸ್ನ ನಾವೇನು ಹೇಳ್ಬೋದು ಅಂತಂದರೆ, ನಾವು ಕನ್ನಡದಲ್ಲಿ ಕಾರ್ಮಿಕರು, ಕೆಲಸ ಮಾಡ್ತಕ್ಕಂಥವ್ರು. ಸೊ ಇವರು ಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದೇನು ಬೇಕು? ಕ್ಯಾಪಿಟಲ್ ಅಂದರೆ ಏನು? ಬಂಡವಾಳ ಬೇಕು. ಸೊ ನಾವು ಒಂದು ಪುಟ್ಟ ಬಿಸ್ನೆಸ್ ಮಾಡಬೇಕು ಅಂದರೆ ನಮಗೇನು ಬೇಕು? ಹಣ ಬೇಕು. ಫಸ್ಟಿಗೆ ನಾವೇನು ಮಾಡಬೇಕು? ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೂಡಿಕೆ ಮಾಡಬೇಕು. ಅದಕ್ಕೆ ಎಲ್ಲಿಂದ ಸಿಗುತ್ತೆ ಹಣ? ಆ ಹಣ ಎಲ್ಲೆಲ್ಲಿ ಯಾವ್ಯಾವ ಮೂಲಗಳಿಂದ ಸಿಗುತ್ತೆ? ಕಾಮನ್ ಆಗಿ ನಿಮಗೆಲ್ಲ ಗೊತ್ತಿದೆ, ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಹಣ ಬೇಕು. ಒಂದು ನಾವು ಹಿಂದೆ ದುಡ್ದು ಇಟ್ಟಿರ್ತಕ್ಕಂಥ ಒಂದು ಹಣ, ಸೇವಿಂಗ್ಸ್, ಉಳಿತಾಯ ಯೂಸ್ ಮಾಡ್ಕೋಬೋದು. ಎರಡನೇದು ಬ್ಯಾಂಕ್ಗಳಿಂದ ಹೋಗ್ಬಿಟ್ಟು ಸಾಲನ ತಗೋಬೋದು. ಬ್ಯಾಂಕ್ಗಳಿಂದ ಸಿಗದೇ ಇದ್ದಾಗ ಷೇರು ಮಾರುಕಟ್ಟೆಗೆ ಹೋಗ್ತಾರೆ ಇತ್ತೀಚಿನ ದಿನಗಳಲ್ಲಿ, ಅಥವಾ ವಿದೇಶಗಳ ಬ್ಯಾಂಕ್ಗಳಿಂದ ಸಾಲನ ಪಡ್ಕೊಳ್ತಾರೆ. ಇದು ಕ್ಯಾಪಿಟಲ್. ಅದಾದ್ಮೇಲೆ ಏನು ಬೇಕು? ವೆರಿ ಇಂಪಾರ್ಟೆಂಟ್ ಥಿಂಗ್. ಅಂದರೆ ಏನು? ಆರ್ಗನೈಸೇಷನ್, ಸಂಘಟನೆ. ಇಷ್ಟು ರಿಸೋರ್ಸ್ನ ನಾವೇನು ಮಾಡಬೇಕು? ಸಂಘಟನೆ ಮಾಡಬೇಕು, ಆರ್ಗನೈಸ್ ಮಾಡಬೇಕು. ಆರ್ಗನೈಸ್ ಮಾಡಬೇಕು. ಇದನ್ನು ಲಾಸ್ಟ್ ಒನ್ ಏನು? ಇತ್ತೀಚೆಗೆ ಇದು ಬಳಕೆಯಲ್ಲಿರ್ತಕ್ಕಂಥದ್ದು, ಸೊ ತುಂಬಾ ರ್ಯಾಂಪೆಂಟಾಗಿ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ಗೆ ಏನು ಬೇಕು? ಟೆಕ್ನಾಲಜಿ ಬೇಕು, ತಂತ್ರಜ್ಞಾನ ಬೇಕು. ಯಾವ ತಂತ್ರಜ್ಞಾನ ಯೂಸ್ ಮಾಡ್ಕೊಳ್ತಿದ್ದೀರಾ ನೀವು? ಶ್ರಮನ ಜಾಸ್ತಿ ಯೂಸ್ ಮಾಡ್ಕೊಳ್ತಿದ್ದೀರೋ, ಅಥವಾ ತಂತ್ರಜ್ಞಾನ ಆಧಾರಿತ, ಬಂಡವಾಳ ಆಧಾರಿತ ತಂತ್ರಜ್ಞಾನ ಯೂಸ್ ಮಾಡ್ಕೊಳ್ತಿದ್ದೀರೋ? ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್, ದ ಕಾನ್ಸೆಪ್ಟ್ ಆಫ್ ಎನ್ ಎಕನಾಮಿನಲ್ಲಿ ಬರ್ತಾ ಇರ್ತಕ್ಕಂಥದ್ದು. ತುಂಬ ಬಹುಮುಖ್ಯವಾಗಿರ್ತಕ್ಕಂಥದ್ದು. ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ 2 ವಲಯ ಅಂದರೆ, ಒಂದು ಹೌಸ್ ಹೋಲ್ಡು, ಮತ್ತೊಂದು ಫರ್ಮ್, ಕುಟುಂಬಗಳು ಮತ್ತು ಉದ್ಯಮಗಳು. The concept of an economy. The concept of an economy. The concept of economy ನಲ್ಲಿ ತುಂಬ ಇಂಪಾರ್ಟೆಂಟ್ ಥಿಂಗ್ ಯಾವುದಪ್ಪ ಅಂದರೆ, ವೈ ಡು ವಿ ಸ್ಟಡಿ ಎಕನಾಮಿಕ್ಸ್? ಯಾಕೆ ನಾವು ಅರ್ಥಶಾಸ್ತ್ರನ ಓದಬೇಕು? ಏನು ರೀಸನ್ಸ್ ಇದೆ? ಈಗ ಸಾಮಾನ್ಯವಾಗಿ ನೀವೆಲ್ಲ ಶಾಲೆಯಲ್ಲಿ, ಸ್ಕೂಲ್ ಲೆವೆಲಲ್ಲಿ ಮ್ಯಾಥಮೆಟಿಕ್ಸ್ ಓದಿದ್ದೀರಾ. ಸೊ ಮ್ಯಾಥಮೆಟಿಕ್ಸ್ನ ಸ್ಟಡಿ ಮಾಡ್ತೀರಾ. ತುಂಬ ಡೀಟೇಲಾಗಿ ಇಲ್ಲದ್ರು ಬೇಸಿಕ್ಸ್ ನಮಗೆ ಗೊತ್ತು. ಅಡಿಷನ್ಸ್ ಗೊತ್ತು, ಸಬ್ಟ್ರಾಕ್ಷನ್ಸ್ ಗೊತ್ತು, ಮಲ್ಟಿಪ್ಲಿಕೇಶನ್ಸ್ ಗೊತ್ತು, ಡಿವಿಷನ್ಸ್ ಗೊತ್ತು. ಕೂಡೋದು, ಕಳೆಯೋದು, ಭಾಗಿಸೋದು, ಗುಣಾಕಾರ ಮಾಡತಕ್ಕಂಥದ್ದು. ಕೂಡೋದು ತುಂಬ ಇಂಪಾರ್ಟೆಂಟ್ ನಿಮಗೆ, ಕಳೆಯೋದು ಅಷ್ಟೇ ಇಂಪಾರ್ಟೆಂಟು. ಯಾವ್ದಾರ ಒಂದು ಶಾಪಿಗೆ ಹೋಗ್ತೀರಾ, ಅಲ್ಲಿ ಏನಾದರೂ ಒಂದು ಪರ್ಚೇಸ್ ಮಾಡ್ತೀರಾ, ಹಣ ಕೊಡ್ತೀರಾ. ಹಣ ಎಷ್ಟು ಕರೆಕ್ಟಾಗಿ ಕೊಡ್ತಾನೆ ಅಂತ ನೀವು ಆ ಒಂದು ತೊಗೊಂಡಿರ್ತಕ್ಕಂಥ ಪರ್ಚೇಸ್ ಮಾಡಿರ್ತಕ್ಕಂಥ ಐಟಮ್ಸ್ನ ಟೋಟಲ್ ಮಾಡಿ ನೀವು ಡಿಡಕ್ಷನ್ ಮಾಡ್ತೀರಾ, ಕಳಿತೀರಾ. ಅವಾಗ ನಿಮಗೆ ಕರೆಕ್ಟ್ ಹಣ ಸಿಗುತ್ತೆ, ಹೌದಲ್ಲ? ಹಾಗಾಗಿ ನಿಮಗೆ ಮ್ಯಾಥಮೆಟಿಕ್ಸ್ ಬೇಕು. ಹಾಗಿದ್ರೆ ಎಕನಾಮಿಕ್ಸ್ ಏನಕ್ಕೆ ಬೇಕು? ನಾನು ನಿಮಗೆ ಹೇಳಿದೆ, ಎಕನಾಮಿಕ್ಸ್ ಅಂದ್ರೇನು? ಇಟ್ ಈಸ್ ಎನ್ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್ ಅಂತ. ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್ ಮಾಡಬೇಕು.
ಬಹುಶಃ ನಿಮ್ಮ ಮನೆಯಲ್ಲೆಲ್ಲ ನಿಮ್ಮ ಅಮ್ಮ ಅಥವಾ ಅಪ್ಪ ಮನೇನ ನಡೆಸ್ತಾ ಇರ್ತಾರೆ. ಭಾಳಷ್ಟು ಮನೆಯಲ್ಲಿ ಅಣ್ಣ ತಮ್ಮಂದಿರು ಇರ್ತಾರೆ, ನಿಮ್ಮ ಅಜ್ಜ ಅಜ್ಜಿನೂ ಸಹ ಕೆಲಸ ಮಾಡೋರು ಇರ್ತಾರೆ. ನೀವು ಕೆಲಸ ಮಾಡಿದ್ದೀರಾ ರಾಜ್ಯದ ಟೈಮ್ನಲ್ಲಿ. ಇವಾಗ ಸ್ಟಡಿ ಕಡೆ ಗಮನ ಕೊಡಿ. ಅವರೆಲ್ಲ ದುಡ್ದಿರ್ತಕ್ಕಂಥವ್ರು ನಿಮ್ಮ ಮನೇನ ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು. ನಿಮ್ಮ ಫಾದರ್ಗೆ, ನಿಮ್ಮ ಮದರ್ಗೆ, ನಿಮ್ಮ ಗಾರ್ಡಿಯನ್ಸ್ಗೆ ಎಲ್ಲಿ ಎಷ್ಟು ಹಣ ಖರ್ಚು ಮಾಡಬೇಕು, ಯಾವುದು ಅಗತ್ಯ, ಯಾವುದು ಅನಗತ್ಯ, ಯಾವುದು ಆಡಂಬರ, ಓಕೆ, ವಿಚ್ ಈಸ್ ಇಂಪಾರ್ಟೆಂಟ್, ವಿಚ್ ಈಸ್ ಲೀಸ್ಟ್ ಇಂಪಾರ್ಟೆಂಟ್, ವಿಚ್ ಈಸ್ ನೆಸೆಸರಿ, ಓಕೆ, ಆ್ಯಂಡ್ ವಿಚ್ ಈಸ್ ಅನ್ವಾಂಟೆಡ್ ಥಿಂಗ್ಸ್, ಯಾವುದು ಬೇಕಾಗಿದೆ, ಯಾವುದು ಬೇಕಾಗಿಲ್ಲ ಅನ್ನೋದು ಅವ್ರು ಜಡ್ಜ್ ಮಾಡ್ತಾರೆ. ಆದರೆ ಎಲ್ಲದೂ ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಕೇಳಿದ್ದೆಲ್ಲ ನಿಮ್ಮ ಪೇರೆಂಟ್ಸ್ ಕೊಡಿಸೋದಿಲ್ಲ. ಕಾರಣ ಇರುತ್ತೆ ಅದಕ್ಕೆ, ಬಿಕಾಸ್ ಆಫ್ ಸ್ಕೇರ್ಸಿಟಿ ಆಫ್ ರಿಸೋರ್ಸ್. ಹಾಗೆ ಒಂದು ದೇಶನೂ ಸಹ ಆ ದೇಶದಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ಸ್ನ ಮೇಂಟೈನ್ ಮಾಡಬೇಕು. ಏನೇನು ಮಾಡಬೇಕು? ಪಬ್ಲಿಕ್ ವರ್ಕ್ಸ್ ಮಾಡಬೇಕು, ರೋಡುಗಳು, ರಸ್ತೆಗಳು ನಿರ್ಮಾಣ ಮಾಡಬೇಕು, ಶಾಲೆ ಕಾಲೇಜುಗಳು ನಿರ್ಮಾಣ ಮಾಡಬೇಕು, ಆರೋಗ್ಯ ವ್ಯವಸ್ಥೆ ಕೊಡಬೇಕು, ರಕ್ಷಣೆ ಕೊಡಬೇಕು, ವೃದ್ಧಾಪ್ಯ ವೇತನ ಕೊಡಬೇಕು, ಸ್ಕಾಲರ್ಶಿಪ್ಸ್ ಕೊಡಬೇಕು. ಇದಕ್ಕೆಲ್ಲ ಹಣ ಬೇಕು. ಆ ಹಣ ಎಲ್ಲಿಂದ ಬರುತ್ತೆ? ಆ ಹಣ, ಕಡಿಮೆ ಹಣನ ಹೇಗೆ ಎಲ್ಲರಿಗೂ ಹಂಚಿಕೆ ಮಾಡಬೇಕು ಅನ್ನೋದನ್ನೇ ನಾವು ಎಕನಾಮಿಕ್ಸ್, ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್ ಅಂತ ನೋಡ್ತೀವಿ. ಇಲ್ಲಿ ಯಾಕೆ ಇಂಪಾರ್ಟೆಂಟ್, ವೈ ಡು ವಿ ಸ್ಟಡಿ ಎಕನಾಮಿಕ್ಸ್ ಅಂದರೆ, ಬಿಕಾಸ್ ಮನುಷ್ಯನ ವಾಂಟ್ಸ್, ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ನಮ್ಮ ಮಾನವನ ಬಯಕೆಗಳನ್ನು ಇಟ್ ಈಸ್ ಅನ್ಲಿಮಿಟೆಡ್. ಅದಕ್ಕೆ ಎಂಡ್ ಅನ್ನೋದಿಲ್ಲ. ಇಷ್ಟು ದಿನ ನಿಮಗೆ ಕರೋನಾ ಇದ್ದಿದ್ದಿಲ್ಲ, ಇಷ್ಟು ವರ್ಷ ನೀವು ಸ್ಕೂಲೆಲ್ಲ ಸ್ಟಡಿ ಮಾಡಿದ್ಮೇಲೆ ಫಸ್ಟ್ ಇಯರಿಗೆ ಬಂದಮೇಲೆ ಇದೆಲ್ಲ ಬಂತು. ಭಾಳಷ್ಟು ಜನ ನಿಮ್ಮ ನೋಡಿದ್ದಿಲ್ಲ, ನಿಮ್ಮ ಹತ್ರ ಎಲ್ಲ ಸ್ಮಾರ್ಟ್ಫೋನ್ಸ್ ಇದ್ದಿದ್ದಿಲ್ಲ. ಆದರೆ ಸ್ಮಾರ್ಟ್ಫೋನ್ಸ್ ತಗೊಳ್ಳೋ ಒಂದು ಪರಿಸ್ಥಿತಿ ಬಂತು. ದಿಸ್ ಈಸ್ ಯುವರ್ ವಾಂಟ್, ನಿಮ್ಮೊಂದು ಬಯಕೆ, ಅದು ಈಡೇರಿತು. ಅದಾದ ತಕ್ಷಣ ನಿಮ್ಮ ಬಯಕೆ ಅಲ್ಲಿಗೆ ಎಂಡ್ ಆಗೋದಿಲ್ಲ, ಮತ್ತೊಂದು ಬಯಕೆ ಇರುತ್ತೆ. ಈ ಥರ ಪ್ರತಿಯೊಬ್ಬರ ಮನುಷ್ಯನಲ್ಲೂ ಒಂದೊಂದು ಬಯಕೆಗಳು ಈಡೇರ್ತಾ ಹೋದಂಗೆ ಮತ್ತೊಂದು ಮಗದೊಂದು ಈ ಥರ ಕಂಟಿನ್ಯೂಟಿ ಆಗ್ತಾನೆ ಇರುತ್ತೆ ಟಿಲ್ ಹಿಸ್ ಲಾಸ್ಟ್ ಬ್ರೀತ್, ಅವನ ಕೊನೆ ಉಸಿರು ಇರುವ ತನಕ. ಈ ಥರ ನೋಡಿ, ಈ ಅನ್ಲಿಮಿಟೆಡ್ ವಾಂಟ್ಸ್ ಎಷ್ಟಿದೆ ಅಂದರೆ ನೋಡಿ, ಈ ಥರ ದೊಡ್ಡ ಸರ್ಕಲ್, ಈ ದೊಡ್ಡ ಸರ್ಕಲ್ ನಮ್ಮ ಏನು, ದಿಸ್ ಈಸ್ ಅನ್ಲಿಮಿಟೆಡ್ ವಾಂಟ್ಸ್. ನಮ್ಮ ಬಯಕೆಗಳಿಗೆ ತುಂಬ ಇದೆ, ತುಂಬ ಬಯಕೆಗಳಿದೆ. ಒಂದು ಬಯಕೆ ಈಡೇರಿದ ತಕ್ಷಣ ಮತ್ತೊಂದು ಬಯಕೆ. ಸೊ ಇದು ಹ್ಯೂಮನ್ ವಾಂಟ್ಸ್, ಇದು ಹ್ಯೂಮನ್ ಟೆಂಡೆನ್ಸಿ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಇಷ್ಟನ್ನು ಈಡೇರಿಸಬೇಕು ಅಂತಂದರೆ ಈಡೇರಿಸಕ್ಕಿರ್ತಕ್ಕಂಥ ನಮಗೆ ರಿಸೋರ್ಸ್ ಎಷ್ಟು, ಸಂಪನ್ಮೂಲ ಇಷ್ಟೇ ಇದೆ ನೋಡಿ. ಸಂಪನ್ಮೂಲ ಕಡಿಮೆ, ನಮ್ಮ ಬಯಕೆ ಜಾಸ್ತಿ. ಇಷ್ಟು ಇದನ್ನು ನಾವು ಸ್ಯಾಟಿಸ್ಫೈ ಮಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ನಮ್ಮ ಹತ್ರ ಇರೋ ಸ್ವಲ್ಪ ರಿಸೋರ್ಸ್. ಇಷ್ಟು ರಿಸೋರ್ಸ್ನ, ಸ್ಕೇರ್ ರಿಸೋರ್ಸ್, ವಿರಳವಾಗಿರ್ತಕ್ಕಂಥ, ಕೊರತೆಯಲ್ಲಿರ್ತಕ್ಕಂಥ ರಿಸೋರ್ಸ್ನ ಎಲ್ಲರಿಗೂ ಹೇಗೆ ನಾವು ಸ್ಯಾಟಿಸ್ಫೈ ಮಾಡಬೇಕು ಅಂತ ನಾವು ಸ್ಟಡಿ ಮಾಡೋದನ್ನೇ ನಾವೇನು ಹೇಳ್ತೀವಿ, ದಟ್ ಈಸ್ ಕಾಲ್ಡ್ ಎಕನಾಮಿಕ್ಸ್. ಅದನ್ನು ನಾವು ಎಕನಾಮಿಕ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ದಿಸ್ ಈಸ್ ಚಾಲೆಂಜಿಂಗ್ ಟಾಸ್ಕ್. ಅದಕ್ಕೋಸ್ಕರ ನಾವು ಎಕನಾಮಿಕ್ಸ್ ಓದ್ತಾ ಇರೋದು. ಯಾಕೆ ಎಕನಾಮಿಕ್ಸ್ ಓದ್ತಾ ಇದ್ದೀವಿ ಅಂದರೆ, ನಮ್ಮ ವಾಂಟ್ಸ್, ನಮ್ಮ ಬಯಕೆಗಳು ತುಂಬಾ ಇದೆ ಸ್ವಾಮಿ. ಆ ಬಯಕೆಗಳನ್ನ ಈಡೇರಿಸಲಿಕ್ಕೆ ನಮ್ಮ ಹತ್ರ ಇರ್ತಕ್ಕಂಥ ರಿಸೋರ್ಸು ತುಂಬ ಕಡಿಮೆ, ವಿರಳ. ಆ ವಿರಳವಾಗಿರ್ತಕ್ಕಂಥ ರಿಸೋರ್ಸು ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಮಾಡಬೇಕು. ಆ ಹಂಚಿಕೆ ಮಾಡೋದನ್ನು ನಾವೇನು ಹೇಳ್ತೀವಿ, ಸ್ಟಡಿ ಮಾಡೋದನ್ನು ಎಕನಾಮಿಕ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ನಾನು ನಿಮಗೆ ಹೇಳಿ, ಇಟ್ ಇಸ್ ಎನ್ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್. ಒಂದು ಕುಟುಂಬನ ಹೇಗೆ ನಿರ್ವಹಣೆ ಮಾಡಬೇಕು, ಈಗೆಲ್ಲ ನಿಮಗೆಲ್ಲ ಕೆಲವೊಂದೆಲ್ಲ ಲೈಫ್ನಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಸರ್ಕಾರ ಕೆಲವರು ಬಡವರನ್ನ ಆಯ್ದು ಬಿಟ್ಟು ಅವರಿಗೆ ನಿವೇಶನ ಕೊಡುತ್ತೆ, ಸೈಟ್ಸ್ನ ಕೊಡುತ್ತೆ, ಮನೆ ನಿರ್ಮಾಣ ಮಾಡಿಕೊಡುತ್ತೆ, ಓಕೆ, ಜೊತೆಗೆ ಅವರಿಗೆ ಸಬ್ಸಿಡಿನ ಕೊಡುತ್ತೆ, ಸ್ಕಾಲರ್ಶಿಪ್ಸ್ನ ಕೊಡುತ್ತೆ, ಬೇರೆ ಬೇರೆ ವಿವಿಧ ಭಾಗ್ಯಗಳನ್ನ ಅವ್ರಿಗೆ ಕೊಡುತ್ತೆ. ಯಾಕೆಲ್ಲರಿಗೂ ಕೊಡೋದಿಲ್ಲ ಅಂದರೆ, ಬಿಕಾಸ್ ಅವ್ರ ಹತ್ರ ತುಂಬ ಹಣ ಇರೋರ ಹತ್ರ ಅವರಿಗೆ ಕೆಪಾಸಿಟಿ ಇರುತ್ತೆ, ಅವರ ಕೊಡ್ಕೊಳ್ಳಿಕ್ಕೋಸ್ಕರ. ತುಂಬ ಬಡವ್ರ ಹತ್ರ ಆ ಕೆಪಾಸಿಟಿ ಇರೋದಿಲ್ಲ. ಅವ್ರಿಗೆ ಏನು ಮಾಡುತ್ತೆ, ಯಾರ ಹತ್ರ ತುಂಬ ರಿಚ್ ಪೀಪಲ್ ಹತ್ರ ಹಣ ಇದೆ, ಆ ಹಣ ಅವರಿಗೆ ಟ್ಯಾಕ್ಸ್ ಮುಖಾಂತರ ಯಾರಿಗೆ ತುಂಬ ಪೂರಿದ್ದಾರೆ ಅವರಿಗೆ ಹಂಚಿಕೆಯನ್ನು ಮಾಡುತ್ತೆ. ಇದು ಒನ್ ಆಫ್ ದ ಎಕನಾಮಿಕ್ ಆಸ್ಪೆಕ್ಟ್. ಇದು ಎಕನಾಮಿಕ್ ಆಸ್ಪೆಕ್ಟ್ ಅನ್ನೋದನ್ನು ನಾವು ಬೇಕಾದ್ರೆ ಗಮನಿಸ್ಬೋದು. ಈ ಥರ ನಮಗೆ ತುಂಬ ಎಕ್ಸಾಂಪಲ್ಸ್ಗಳು ಸಿಗುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್, ಈ ಅನ್ಲಿಮಿಟೆಡ್ ವಾಂಟ್ಸ್ಗೆ ಸ್ಯಾಟಿಸ್ಫೈ ಮಾಡ್ತಕ್ಕಂಥ ರಿಸೋರ್ಸು ಯಾವ ರೀತಿ ಹಂಚಬೇಕು ಜಾಣತನದಿಂದ, ಪ್ರೂಡೆಂಟ್ ಆಗಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಎಕನಾಮಿಕ್ಸ್ನ ಸ್ಟಡಿ ಮಾಡ್ತೀವಿ. ಥ್ಯಾಂಕ್ ಯು.